ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂಜೆ ವೇಳೆಯಲ್ಲಿ ಅಪ್ಪ, ಈ ಉಳಿದವರ ಒಂದು ಪ್ರಾರ್ಥನೆಯಲ್ಲಿ ಮತ್ತೊಂದು ಆವರ್ತಿ ಕೂಡಿ ಬರೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆಶಾಶನಿಯವ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಮಗಳಿಗೆ ಪರಿಪೂರ್ಣ ಆರೋಗ್ಯವನ್ನ ಬಲವನ್ನ ಕೊಡಿರಿ. ನಿಮ್ಮ ಪರಿಶುದ್ಧ ಆತ್ಮನಿಂದ ಮಗಳನ್ನ ತುಂಬಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಲ್ಪ ಹೊತ್ತು ನಾವು ಕೂಡ ದೇವರೇ ನಿಮ್ಮ ವಾಕ್ಯವನ್ನ ಧ್ಯಾನಿಸುವಾಗ ನೀವೇ ನಮ್ಮ ಸಂಗಡ ಇರಬೇಕಾಗಿ ಪ್ರಾರ್ಥಿಸ್ತೇವೆ. ನಾವೆಲ್ಲರೂ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟು, ನಿಮ್ಮ ಕೃಪೆಯಿಂದ ತುಂಬಲ್ಪಟ್ಟು ದೇವರೇ ನಿಮಗಾಗಿ ಸಾಕ್ಷಿಯಾಗಿರಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇಲೆ. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಈ ಹೊಸ ಜೀವನದಲ್ಲಿ 6ನೇ ಪಾಠವನ್ನ ನೋಡಿದ್ವಿ. ಇದರಲ್ಲಿ ಒಟ್ಟು 12 ಪಾಠ ಇದೆ. 20 ಪಾಠ ಇದೆ ಟೋಟಲ್. ಆ 20 ಪಾಠದಲ್ಲಿ ನಾವೀಗ 6ನೇದು ನೋಡ್ತಾ ಇರೋದು ನ್ಯೂ ಲೈಫ್, ನ್ಯೂ ಲಿವಿಂಗ್ ಅಂತ ಹೇಳಿ. ಅಂದ್ರೆ ಇದು ವಿಶ್ವಾಸಿಗಳಿಗೆ, ಹೊಸದಾಗಿ ರಕ್ಷಣೆಯಲ್ಲಿ ಬರುವವರಿಗೆ ತುಂಬಾ ಮುಖ್ಯವಾಗುತ್ತೆ. ಈ 20 ಪಾಠಗಳೇನಿದೆ, ಆ 20 ಪಾಠಗಳ ಕುರಿತು ನಾವು ಹೊಸದಾಗಿ ಸಭೆಗೆ ಬರುವಂತ ವಿಶ್ವಾಸಿಗಳಿಗೆ, ಹೊಸದಾಗಿ ಯೇಸು ಸ್ವಾಮಿನ ಕಂಡುಕೊಳ್ಳುವವರಿಗೆ ಹೇಳಿಕೊಡುವಾಗ ಅವರು ಒಬ್ಬ ಕ್ರೈಸ್ತನಾಗಿ ನಾವು ಹೇಗಿರ್ಬೇಕು, ಏನ್ ಮಾಡ್ಬೇಕು, ಏನೆಲ್ಲ ತಿಳ್ಕೋಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಇವೆಲ್ಲ ಹಂತವಾಗಿ ಹೇಳ್ತಾ ಇರೋದ್ರಿಂದ ದಯಮಾಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈಗ ನಾವು ನೋಡ್ತಿರುವಂತದ್ದು ಆತ್ಮಿಕ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ. ಕಳೆದ ವಾರ ಪಾಶಶೈನಿ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು. 1 ಪೇತ್ರ 5, 7, 8ರಲ್ಲಿ ನಾವು ನೋಡುವಾಗ, ಮುಖ್ಯವಾಗಿ 8ರಲ್ಲಿ ಈ ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಯಾರನ್ನ ನುಂಗಲಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ತಿರುಗ್ತಾ ಇದ್ದಾನೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಆತ್ಮಿಕ ಸಮಸ್ಯೆ ಅಂದ್ರೇನೆ ಸೈತಾನ. ಆತ್ಮಿಕ ಸಮಸ್ಯೆ ಅಂದ್ರೇನೆ ಸೈತಾನ. ಸೊ ಹಾಗಾಗಿ ಈ ಸೈತಾನನ್ನ ಒಬ್ಬ ಕ್ರೈಸ್ತನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಸೈತಾನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆತ್ಮಿಕ ಸಮಸ್ಯೆಗಳು ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಕ್ರೈಸ್ತರಾಗಿ ನಮಗೆ ಒಬ್ಬ ವೈರಿ ಇದ್ದಾನೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗುತ್ತೆ. ಆ ವೈರಿ ಸೈತಾನನು. ಮನುಷ್ಯರು ಯಾರು ನಮಗೆ ಶತ್ರುಗಳಲ್ಲ. ಯೇಸು ಸ್ವಾಮಿ ಹೇಳಿರೋದು, ನಿಮ್ಮ ಶತ್ರುಗಳನ್ನ, ನಿಮ್ಮ ವೈರಿಯನ್ನ ನಿಮ್ಮಂತೆ ಪ್ರೀತಿಸಿರಿ ಅಂತ ಹೇಳಿದ್ದಾರೆ. ನಿಮ್ಮ ವೈರಿಯನ್ನ ಪ್ರೀತಿಸಿರಿ ಅಂತ ಹೇಳಿದ್ರೆ ಸೈತಾನ ಪ್ರೀತಿಸಿರಿ ಅಂತ ಅಲ್ಲ. ಮನುಷ್ಯರೆಲ್ಲರೂ, ಈ ಲೋಕದಲ್ಲಿರುವಂತ ಮನುಷ್ಯರೆಲ್ಲರೂ ಕೂಡ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಸೈತಾನಿಂದ ಮೋಸ ಹೋಗಿ ದೇವರಿಂದ ದೂರ ಇದ್ದಾರೆ. ಮನುಷ್ಯರು ಯಾರು ದೇವರಿಗೆ ಶತ್ರುಗಳಲ್ಲ. ಹಾಗಾಗಿ ನಮಗೂ ಅವರು ಶತ್ರುಗಳಲ್ಲ. ದೇವ್ರಿಗೂ ನಮಗೂ ಇರುವಂತ ಏಕೈಕ ಶತ್ರು ಅಂದ್ರೆ ಸೈತಾನನು ಮಾತ್ರ. ಹಾಗಾಗಿ ಆ ಸೈತಾನನು ಯಾರು ಅಂತ ನಾವು ತಿಳ್ಕೊಂಡ್ರೆ, ಅಥವಾ ಆ ವೈರಿ ಯಾರು ಅಂತ ನಾವು ಸರಿಯಾಗಿ ತಿಳ್ಕೊಂಡ್ರೆ, ಅವನ ಮೇಲೆ ನಾವು ಹೋರಾಡೋದಕ್ಕೂ ಜಯಿಸೋದಕ್ಕೂ ಸಾಧ್ಯವಾಗುತ್ತೆ. ಇದ್ರಲ್ಲಿ 2 ವಿಷಯಗಳನ್ನ ನಾವು ನೋಡಿದ್ವಿ. 1 ಪೇತ್ರ 5, 8ರಲ್ಲಿ ನಾವು ಸ್ವಸ್ಥಚಿತ್ತರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಯಾವಾಗ್ಲೂ ನಾವು ಎಚ್ಚರವಾಗಿರ್ಬೇಕು. ಕಾರಣ, ಈ ಸೈತಾನನು ಪ್ರತಿಯೊಬ್ಬನ್ನು ಕೂಡ, ಅದರಲ್ಲೂ ದೇವರಲ್ಲಿ ಇರುವಂತವ್ರಿಗೆ, ದೇವ್ರ ಕಡೆ ಬರುವಂತವ್ರಿಗೆ ತೊಂದರೆ ಮಾಡೋದಕ್ಕೆ, ಅವರನ್ನ ವಂಚಿಸೋದಕ್ಕೆ ಈ ಸಿಂಹದೋಪಾದಿಯಲ್ಲಿ ಹುಡುಕ್ತಾನೆ ಇರ್ತಾನೆ. ಈ ಸಿಂಹಗಳು, ಹುಲಿಗಳು, ಚಿರತೆಗಳು ಇವುಗಳನ್ನ ನೋಡಿ ನೀವು, ಅವು ಯಾವಾಗಲೂ ಕೂಡ ಹೊಂಚು ಹಾಕೊಂಡು ಕೂತಿರ್ತವೆ. ಆ ಪೊದೆಗಳ ಮೊರೆಯಲ್ಲಿ, ಬಂಡೆ ಸಂದಿಗಳಲ್ಲಿ, ಮಣ್ಣು ದಿಬ್ಬಗಳ ಮೊರೆಯಲ್ಲಿ ಅವು ಹೊಂಚಾಕೊಂಡು ಕೂತಿರುತ್ತೆ. ಆ ಪ್ರಾಣಿಗಳು ಹಾದು ಹೋಗುವ ಸಮಯದಲ್ಲಿ ಅವು ಸಡನ್ ಆಗಿ ಮೇಲೆ ಬಿದ್ದು ಅವುಗಳನ್ನ ಬೇಟೆಯಾಡಿ ಸಾಯಿಸುತ್ತೆ. ಸೊ ಈ ಸೈತಾನನು ಕೂಡ ಅದೇ ರೀತಿಯಲ್ಲಿ ಅವನು ಯಾರನ್ನ ನುಂಗ್ಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾನೆ. ಸೊ ಅವನಿಂದ ನಾವು ತಪ್ಪಿಸಿಕೊಳ್ಳೋದು ಅಥವಾ ಅವನಿಂದ ನಾವು ಬಿಡಿಸಿಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ನಾವೇನಾದ್ರೂ ಸ್ವಸ್ಥಚಿತ್ತರಾಗಿ, ಸ್ವಸ್ಥಚಿತ್ತತೆ ಅಂದ್ರೆ ಏನು? ನಮ್ಮ ಜ್ಞಾನದಲ್ಲಿ ನಾವು ಇರ್ಬೇಕು, ನಮ್ಮ ತಿಳುವಳಿಕೆಯಲ್ಲಿ ನಾವು ಇರ್ಬೇಕು, ಆ ಪ್ರಜ್ಞೆ ಇರ್ಬೇಕು ನಮಗೆ, ಮತ್ತೆ ಎಚ್ಚರವಾಗಿರ್ಬೇಕೆಂಬುದಾಗಿ ನೋಡ್ತೀವಿ. 2ನೇದಾಗಿ ಮತ್ತಾಯ 25:41 ನಾವು ನೋಡಿದ್ರೆ, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ ಅಂತ. ಯಾರು ಶಾಪಗ್ರಸ್ತರು? ಸೈತಾನ್ನ ಹಿಂಬಾಲಿಸಿದವರು.
ಯೇಸುವನ್ನ ನಂಬದೇ ಇರುವವರು ನಿಜವಾದ ಶಾಪಗ್ರಸ್ತರು. ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದದೇ ಇರೋರೇ ನಿಜವಾದ ಶಾಪಗ್ರಸ್ತರು. ಹಾಗಾಗಿ ಶಾಪಗ್ರಸ್ತರೇ ನನ್ನನ್ನ ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಅಂತ. ಸೊ ಸೈತಾನನ ಈ ಲೋಕದಲ್ಲಿ ಇದ್ರೂ ಕೂಡ ಅವನ ಅಂತ್ಯ ಯಾವುದು? ನರಕ. ಅವನ ಜೊತೆಲಿರುವಂತ ದೆವ್ವಗಳು, ಆ ದೂತರು ದೆವ್ವಗಳಾಗಿದಾರಲ್ಲ, ಅವರ ಅಂತ್ಯ ಯಾವುದು? ನರಕ. ಸೊ ಯೇಸುವನ್ನ ಬಿಟ್ಟು ಸೈತಾನ ಹಿಂಬಾಲಿಸುವವರ ಅಂತ್ಯ ಕೂಡ ನರಕನೇ, ಆ ನಿತ್ಯ ಬೆಂಕಿನೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅವನ ಹೆಸರೇನು ಅಂತ ಹೇಳಿದ್ರೆ ಬೈಬಲ್ ಪೂರ್ತಿ ನಾವು ನೋಡ್ತೀವಿ, ಸೈತಾನ ಅಂತಾನೋ, ಪಿಶಾಚನ್ ಅಂತಾನೋ, ದುರಾತ್ಮ ಅಂತಾನೋ, ದೆವ್ವ ಅಂತಾನೋ ಬರೆಯಲ್ಪಟ್ಟಿದೆ. ಹೆಸರು ಯಾವ್ದಿದ್ರು ಕೂಡ ಅದು ಸೈತಾನನಿಗೆ ಸಲ್ಲುತ್ತೆ. ಸೊ ಮೂರನೇದಾಗಿ ಮುಖ್ಯವಾಗಿ ಅವನು ಯಾವಾಗ ಕಾಣಿಸಿಕೊಂಡ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಯೆಹೆಜ್ಕೇಲ 28:14-19 ಕ್ರಿಸ್ತನು ತುಂಬಾ ಸ್ಪಷ್ಟವಾಗಿ ಯೆಹೆಜ್ಕೇಲ್ ಮೂಲಕ, ಯೆಶಾಯನ ಮೂಲಕ, ಪೌಲನ ಮೂಲಕ ಸೈತಾನನು ಯಾರು, ಎಲ್ಲಿಂದ ಬಂದ, ಏನು ಅನ್ನೋದನ್ನ ಬರ್ಸಿದ್ದಾನೆ. ಒಂದ್ ವೇಳೆ ಈ ಸೈತಾನ ಎಲ್ಲಿಂದ ಬಂದ, ಏನು ಅನ್ನೋದು ನಮಗ್ ಗೊತ್ತಿಲ್ಲ ಅಂದಿದ್ರೆ ಎಷ್ಟೋ ಪ್ರಶ್ನೆಗಳು ಉತ್ತರ ಇಲ್ಲದೆ ಹುಡ್ಕೊಳ್ತಾ ಇತ್ತು. ಆದ್ರೆ ಇವತ್ತು ನಾವು ನೋಡ್ತಿರುವಂತದ್ದು ಈ ಒಂದು ಯೆಹೆಜ್ಕೇಲ ಈ ಒಂದು ವಾಕ್ಯದಲ್ಲಿ ಆ ಒಂದು ಪರಿಶುದ್ಧ ಪರ್ವತ ಅಂದ್ರೆ ಅದು ಪರಲೋಕ. ಪರಲೋಕದಲ್ಲಿದ್ದಂತ ಕೆರೋಬಿ, ಒಬ್ಬ ದೂತ, ಅವನು ದೇವರಿಂದ ಸೃಷ್ಟಿ ಮಾಡಲ್ಪಟ್ಟವನು. ಅವನಲ್ಲಿ ಯಾವ ದೋಷವಾಗ್ಲಿ ಯಾವ ಅಪರಾಧವಾಗ್ಲಿ ಇಲ್ಲದೆ ಅವನು ಪರಿಶುದ್ಧನಾಗಿದ್ದವನು. ಆದ್ರೆ ಅವನು ಪಾಪಿಯಾದ ಎಂಬುದಾಗಿ ನಾವು ನೋಡ್ತೇವೆ. ಕಾರಣ ಏನಂತ ಹೇಳಿದ್ರೆ ಅವನು ದೇವರ ವಿರುದ್ಧವಾಗಿ ಆಲೋಚನೆ ಮಾಡ್ತಾನೆ, ಅವನು ದೇವರಾಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ದೇವರು ಅವನನ್ನ ಅಲ್ಲಿಂದ ತಳ್ಳಿ ಬಿಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗೆ ಯೆಶಾಯದಲ್ಲಿ 14:12-15 ನಾವು ನೋಡುವಾಗ ಆ ಉದಯ ನಕ್ಷತ್ರದಂತೆ ಇದ್ದಂತ ಆ ಸೈತಾನನು ಆಕಾಶದಿಂದ ಬಿದ್ದನೆಂಬುದಾಗಿ ನಾವು ನೋಡ್ತೇವೆ. ಆಕಾಶ, ಇಲ್ಲಿ ಪರಿಶುದ್ಧ ಪರ್ವತ ಅಂತ ನೋಡ್ತೀವಿ, ಇಲ್ಲಿ ಆಕಾಶ ಅಂತ ನೋಡ್ತೀವಿ. ಇದು ಪರಲೋಕ, ದೇವರು ವಾಸಿಸುವಂತ ಸ್ಥಳ. ಅಲ್ಲಿಂದ ಅವನು ಬಿದ್ದ ಕೆಳಗೆ ಅಂತ. ಸೊ ಜನಾಂಗಗಳನ್ನ ಅವನು ಕೆಡುವಿದ್ದಾನೆ, ಅವನು ಜನರನ್ನ ಮೋಸ ಮಾಡ್ತಿದ್ದಾನೆ. ಈಗ ಅವನ ಮನ್ಸಲ್ಲಿ ಏನ್ ಅನ್ಕೊಂಡ ಅಂತ 13ನೇ ಸ್ಪಷ್ಟವಾಗಿ ಹೇಳುತ್ತೆ. ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಹಸಿರನಾಗುವೆನು ಅಂತ ಏನ್ ಯೋಚನೆ ಮಾಡ್ದ, ಅದಕ್ಕಾಗಿನೇ ಅವನು ತಳ್ಳಲ್ಪಟ್ಟ. 14 ಹೇಳುತ್ತೆ, ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡ ಎಂಬುದಾಗಿ. ನನಗೇನ್ ಕಡಿಮೆ? ಈಗ ದೇವರಿದ್ದಾನೆ, ದೇವ್ರ ಕೆಳಗಡೆ ಇರುವಂತ ಸ್ಥಾನ ನಂದು, ಆಮೇಲೆ ಬೇರೆ ದೇವದೂತರು, ಬೇರೆ ಸೃಷ್ಟಿ ಇಲ್ಲ, ನನ್ನ ನಂತರ ದೇವರು ಮಾತ್ರ ಇದ್ದಾನೆ. ಹಾಗಾಗಿ ನನ್ನ ಒಂದು ಸಿಂಹಾಸನವನ್ನ ದೇವರ ಸಿಂಹಾಸನದ ಮೇಲೆ ಹಾಕೋಬೇಕು ಅಂತ ಅವನು ಯೋಚನೆ ಮಾಡ್ತಾನಲ್ಲ, ಅಂದುಕೊಂಡನಲ್ಲ, ಅದೇ ಕ್ಷಣ ದೇವರು ಅವನನ್ನ ತಳ್ಳಿಬಿಟ್ಟ. 15ನೇ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಕ್ಕೆ ತಳ್ಳಲ್ಪಡುತ್ತಿದ್ದೀಯ ಅಂತ. ಇದು ಸೈತಾನನು ಒಬ್ಬ ದೇವದೂತನಾಗಿ ದೇವರ ಸನ್ನಿಧಿಯಲ್ಲಿ ಇದ್ದವನು ಯಾವ ರೀತಿ ಯೋಚನೆ ಮಾಡಿ ಅವನು ಈ ಲೋಕದಲ್ಲಿ ಇದ್ದಾನೆ ಎಂಬುದಾಗಿ. ಅದರಲ್ಲೂ ಎರಡನೇದಾಗಿ ಅವನು ವಾಯುಮಂಡಲಕ್ಕೆ ಎಸಲ್ಪಟ್ಟ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳುತ್ತೆ. ಕೆಳಗೆ ದಬ್ಬಲ್ಪಟ್ಟ ಅಂತ ಹೇಳಿದ್ರೆ ಈಗ ಅವನ ವಾಸಸ್ಥಳ ಯಾವುದು? ವಾಯುಮಂಡಲ. ಎಫೆಸದವರಿಗೆ 2:2 ನಾವು ನೋಡ್ತೇವೆ, ನೀವು ಪರ್ವತದಲ್ಲಿ ಅಪರಾಧಗಳನ್ನು, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ. ಇಹಲೋಕಾಚಾರ ಅಂದ್ರೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ಡಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಅಂತ ಹೇಳುತ್ತೆ. ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು, ಈ ಸೈತಾನ ವಾಯುಮಂಡಲದಲ್ಲಿ ಇದ್ಕೊಂಡು ಯಾರೆಲ್ಲ ಯೇಸುವಿನ ನಂಬ್ತಾ ಇಲ್ವೋ, ಯೇಸು ಕ್ರಿಸ್ತನ ನಂಬಬೇಕು ಅಂತ ಅನ್ಕೊಳ್ತಿಲ್ವೋ ಅವರನ್ನ ಇನ್ನೂ ಅಧಿಕವಾಗಿ ಅವಿಧೇಯತೆಗೆ ನಡೆಸ್ತಾ ಇದ್ದಾನೆ, ಅವನ್ನ ಪ್ರೇರೇಪಿಸ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾಗಿ ಸೈತಾನನ ಕೆಲಸ ಇಲ್ಲ ಏನು ಅಂತ ಹೇಳಿದ್ರೆ ದೇವರನ್ನು ನಂಬದೆ ಮಾಡೋದು, ಸತ್ಯ ದೇವರಾದ ಯೇಸುವನ್ನ ನಂಬದೆ ಮಾಡೋದು. ಇವತ್ತು ಈ ಪ್ರಪಂಚದಲ್ಲಿ
ಎಷ್ಟೋ ಬುದ್ಧಿವಂತರು ಜ್ಞಾನಿಗಳು ಅನ್ಕೊಂತಿರೋರೆಲ್ಲರೂ ಕೂಡ ದೇವರ ವಿರುದ್ಧವಾಗಿ, ಯೇಸು ಸ್ವಾಮಿಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ನಮ್ ದೇವ್ರು ನಮ್ದು ಅಂತ. ಕೆಲವು ಪಾಸ್ಟರ್ಗಳೆಲ್ಲ ಈಗ ಆಂಧ್ರದಲ್ಲಿ ಈ ಡಿಬೇಟ್ಗಳು ಜಾಸ್ತಿ ನಡೀತಾ ಇದೆ, ಚರ್ಚೆಗಳು. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ಚರ್ಚೆಗಳು ಮಾಡ್ತಾ ಇರ್ತಾರೆ. ಪಾಸ್ಟರ್ಗಳೇ, ದೊಡ್ಡ ದೊಡ್ಡ ಪಾಸ್ಟರ್ಗಳು ಅನ್ಕೊಳ್ಳೋರೆ ಏನ್ ಹೇಳ್ತಿದಾರೆ ಅಂದ್ರೆ, ಅವ್ರವ್ರ ದೇವ್ರಿಗೆ ಅವ್ರಿಗೆ ಹೆಚ್ಚು ಅಂತ ಹೇಳ್ಬಿಟ್ಟು. ನಾನ್ ಹೇಳ್ತಿರೋದು ಪಾಸ್ಟರ್ಗಳು ಹೇಳ್ತಿರೋದು. ಅವ್ರ ದೇವ್ರು ಅವ್ರಿಗೆ ಹೆಚ್ಚು, ನಮ್ ದೇವ್ರು ನಮಗೆ ಹೆಚ್ಚು. ಹಾಗಾಗಿ ಅವ್ರ ದೇವ್ರಗಳ ಬಗ್ಗೆ ನಾವು ತಪ್ಪಾಗಿ ಮಾತಾಡಬಾರ್ದು, ನಮ್ ದೇವ್ರಗಳ ಬಗ್ಗೆ ಅವ್ರು ತಪ್ಪಾಗಿ ಮಾತಾಡಬಾರ್ದು. ಯಾರ್ಯಾರ ನಂಬಿಕೆ ಅವ್ರದ್ದು ಅಂತ ಹೇಳಿದ್ರೆ ಅವ್ರು ನಿಜವಾದ ಸೇವಕರ? ಅಂತವ್ರಿಗೆ ಸುವಾರ್ತೆ ಗೊತ್ತಾ? ಯಾಕಂದ್ರೆ ಯೇಸು ಸ್ವಾಮಿ ಒಬ್ಬರೇ ದೇವರು, ಆತನೇ ನಮ್ಮೆಲ್ಲರ ಸೃಷ್ಟಿಕರ್ತ ಅಂತ ಹೇಳಿ ಬೈಬಲ್ ಅಲ್ಲಿ ಅಷ್ಟೊಂದು ಸ್ಪಷ್ಟವಾಗಿರ್ಬೇಕಾದ್ರೆ, ಇನ್ನು ಅವ್ರು ನಂಬಿರೋದು ದೇವ್ರು ಅಂದ್ರೆ ಇವ್ರ ಏನಕ್ಕೆ ಸಭೆ ನಡೆಸ್ಬೇಕು, ಇವ್ರೇನಕ್ಕೆ ಸುವಾರ್ತೆ ಸಾರ್ಬೇಕು? ಸೊ ಈ ತರ ಸೈತಾನನ್ ಏನ್ ಮಾಡ್ತಿದ್ದಾನೆ? ಅವಿಧೇಯತೆಗೆ ನಡೆಸ್ತಾ ಇದ್ದಾನೆ. ನಾವ್ ಎಚ್ಚರವಾಗಿಲ್ಲ ಅಂತ ಹೇಳಿದ್ರೆ ಸೈತಾನು ನಮ್ಮನ್ನು ಕೂಡ ಮೋಸ ಮಾಡ್ತಾನೆ. ನಮ್ಮನ್ನು ಕೂಡ ದೇವರನ್ನು ನಂಬದೇ ಇರೋ ಹಾಗೆ ನಮ್ಮನ್ನ ದೇವರ ಸತ್ಯದಿಂದ ದೂರ ಮಾಡ್ತಾನೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ, ಅವನು ಭೂಮಿಗೆ ಎಸೆಯಲ್ಪಟ್ಟನು, ಈಗ ಮನುಕುಲವನ್ನು ನಾಶ ಮಾಡುತ್ತಿದ್ದಾನೆ ಅಂತ ನೋಡ್ತೀವಿ. ಆ ಪರಿಶುದ್ಧ ಪರ್ವತದಲ್ಲಿದ್ದ ಸೈತಾನ, ದೇವರ ಒಂದು ಪರಲೋಕದಲ್ಲಿದ್ದಂತ ಸೈತಾನನು ಈ ಭೂಲೋಕಕ್ಕೆ ಎಸೆಯಲ್ಪಟ್ಟನೆಂಬುದಾಗಿ ನೋಡ್ತೀವಿ. ಅವನು ಮಧ್ಯಾಕಾಶದಲ್ಲಿ ವಾಯುಮಂಡಲದಲ್ಲಿ ಇದ್ಕೊಂಡು ಅಧಿಕಾರ ಎಲ್ಲಿ ನಡೆಸ್ತಾ ಇದ್ದಾನೆ? ಈ ಭೂಮಿ ಮೇಲೆ. ಪರಲೋಕದಲ್ಲಿ ಅವನಿಗೇನು ಅಧಿಕಾರ ಇಲ್ಲ. ಪರಲೋಕದಲ್ಲಿ ಯಾವ ಅಧಿಕಾರನೂ ಇಲ್ಲ. ಅವನು ಪರಲೋಕದಲ್ಲಿದ್ದಾಗ, ಅವನನ್ನ ಆರಾಧನಾ ನಾಯಕನಾಗಿ ದೇವ್ರು ಮಾಡಿದಾಗ ಪರಲೋಕ ಎಲ್ಲ ಅವನ ಮಾತು ಕೇಳ್ತಾ ಇತ್ತು. ಪರಲೋಕದಲ್ಲಿ ಅವನಿಗೆ ದೇವರು ಅಧಿಕಾರ ಕೊಟ್ಟಿದ್ದ ಆರಾಧನೆಯಲ್ಲಿ ನಡೆಸೋದಕ್ಕೆ. ಆದ್ರೆ ಯಾವಾಗ ಅವನು ದೇವ್ರ ವಿರುದ್ಧವಾಗಿ ನಡ್ಕೊಂಡು ಭೂಲೋಕಕ್ಕೆ ತಳ್ಳಲ್ಪಡ್ನೋ, ಆಗ ಅವನಿಗೂ ಪರಲೋಕಕ್ಕೆ ಸಂಬಂಧನೇ ಇಲ್ಲ. ಪರಲೋಕದಲ್ಲಿ ಅವನಿಗೆ ಯಾವ ಅಧಿಕಾರನೂ ಇಲ್ಲ. ಈಗ ಅವನ ಅಧಿಕಾರ ಇಲ್ಲ ಯಾರ ಮೇಲೆ ಅಂದ್ರೆ, ಈ ಭೂಲೋಕದಲ್ಲಿ ಇರೋವ್ರ ಮೇಲೆ. ಈ ಭೂಲೋಕ ಸೈತಾನಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡಿರೋದ್ರಿಂದ ಇಡೀ ಮನುಕುಲ, ಇಡೀ ಭೂಲೋಕ ಸೈತಾನಕ್ಕೆ ಸಂಬಂಧಪಟ್ಟ ಒಂದು ಸ್ಥಳವಾಗಿ ಮಾರ್ಪಡ್ತು. ಪ್ರತಿಯೊಂದು ಯುಗದಲ್ಲೂ ನಾವು ನೋಡ್ತಾ ಇದ್ದೇವೆ, ಆದಾಮನಿಂದ ಹಿಡಿದು ಇಲ್ಲಿವರೆಗೂ ಜನರು ಅವಿಧೇಯಲ್ಲಿ ನಡೀತಾನೆ ಇದ್ದಾರೆ. ಯೇಸುವನ್ನ ನಂಬ್ತಾ ಇಲ್ಲ, ಸಭೆಗೆ ಬರ್ತಾ ಇಲ್ಲ, ಬೈಬಲ್ನ ನಂಬ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಸೈತಾನನು ಅವ್ರನ್ನ ಮೋಸ ಮಾಡ್ತಾ ಇದ್ದಾನೆ. ಪ್ರಕಟಣೆ 12ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ, ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೇರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು ಎಂಬುದಾಗಿ ನೋಡ್ತೀವಿ. ಯಾರ ಬಗ್ಗೆ ಇದು ಮಾತನಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತ್ತು ಅಂತ ಇದೆ. ಇದೇನು ಅಂದ್ರೆ ಸೈತಾನಿಗೆ ಸೂಚಿಸುತ್ತೆ, ಮತ್ತು ಸೈತಾನನ ಜೊತೆಯಲ್ಲಿ ಬಿದ್ದಂತಹ ದೇವದೂತರಿಗೆ ಸೂಚಿಸುತ್ತೆ. 1/3 ಭಾಗ ಅಂದ್ರೆ ಯೋಚನೆ ಮಾಡಿ, ಎಷ್ಟು ದೂತರು ಸೈತಾನ ಹಿಂಬಾಲಿಸಿ ಬಂದಿದ್ದಾರೆ ಅಂತ ಹೇಳಿ. 1/3 ಭಾಗ ಅಂದ್ರೆ ಈಗ 2 ಭಾಗ ದೂತರು ಪರಲೋಕದಲ್ಲಿದ್ದಾರೆ, 1 ಭಾಗದಷ್ಟು ದೂತರು ಈ ಸೈತಾನ್ ಹಿಂಬಾಲಿಸಿ ಈ ಲೋಕದಲ್ಲಿದ್ದಾರೆ. ಹಾಗಾಗಿನೇ ಇಡೀ ಪ್ರಪಂಚದಲ್ಲಿ ಸೈತಾನನು ತನ್ನ, ಈಗ ದೇವರು ಹೇಗೆ ದೂತರ ಮೂಲಕ ಸಹಾಯ ಮಾಡ್ತಿದಾರೋ, ದೂತರನ್ನ ಕಳಿಸಿ ದೇವ್ರ ನಂಬದವರಿಗೆ ಸಹಾಯ ಮಾಡ್ತಿದ್ರು, ಹಾಗೇನೆ ಸೈತಾನನ್ ಏನ್ ಮಾಡ್ತಿದ್ದಾನೆ, ಅವನ ದೂತನನ್ನು ಅಂದ್ರೆ ದೆವ್ವಗಳನ್ನ ಕಳಿಸಿ ಜನರನ್ನ ಮಂಕು ಮಾಡ್ತಾನೆ ಇದ್ದಾನೆ. ಎಲ್ಲಾ ಜಾತಿಯಲ್ಲಿ, ಎಲ್ಲಾ ಧರ್ಮದಲ್ಲೂ ಸೈತಾನನು ತನ್ನ ದೂತರನ್ನ ನೇಮಿಸಿ, ಆ ದೆವ್ವಗಳನ್ನ ನೇಮಿಸಿ ಅವರನ್ನ ಇನ್ನೂ ಅಧಿಕವಾದ ಮೂಢನಂಬಿಕೆಯಲ್ಲಿ, ಅಧಿಕವಾದ ಅಜ್ಞಾನದಲ್ಲಿ, ಅಧಿಕವಾಗಿ ಆತ್ಮಿಕ ಸಮಸ್ಯೆಗಳಲ್ಲಿ ನಡೆಸ್ತಾ ಇದ್ದಾರೆ. ಮತ್ತೆ 7ರಿಂದ 9ನೇ ವಚನ ತನಕ ನಾವು ಓದಿಕೊಂಡಾಗ, ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಘಟಸರ್ಪ ಮತ್ತು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು.
8. ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಹಾಗಾಗಿನೇ ಸೈತಾನ ಮತ್ತೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೈತಾನನ ಹಿಂಬಾಲಿಸಿದಂತ ಯಾವ ದೇವದೂತನಿಗೂ ಕೂಡ ಪರಲೋಕದಲ್ಲಿ ಮತ್ತೆ ಪ್ರವೇಶ ಇಲ್ಲ. ಸೈತಾನ ಹಿಂಬಾಲಿಸಿ ಸತ್ತಂತ ಯಾವ ಮನುಷ್ಯನಿಗೂ ಕೂಡ ಪರಲೋಕದಲ್ಲಿ ಸ್ಥಾನ ಇಲ್ಲ, ಅದು ತಪ್ಪಿ ಹೋಗುತ್ತೆ. 9ನೇ ವಚನ ಹೇಳುತ್ತೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾ ಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು ಅಂತ. ಅಂದ್ರೆ ಸೈತಾನನ್ನ ಘಟ ಸರ್ಪ ಅಂತ, ಪಿಶಾಚನಂತ, ಸೈತಾನನಂತ ಕರೆಯಲ್ಪಡೋದನ್ನ ನೋಡ್ತೇವೆ. ಹಾಗಾಗಿ ಏದೇನು ತೋಟದಲ್ಲಿ ಆ ಪುರಾತನ ಸರ್ಪ, ಆ ಪುರಾತನ ಸರ್ಪ ಅಂದ್ರೇನೆ ಏದೇನು ತೋಟದಲ್ಲಿ ಕಾಣಿಸ್ಕೊಂಡಂತಹ ಆ ಸೈತಾನನು, ಅವನು ಆದಿ ಕಾಂಡದಲ್ಲೇ ಸರ್ಪದ ರೂಪದಲ್ಲಿ ಆದಾಮ ಅವರನ್ನ ಮೋಸ ಮಾಡಿದ ಹಾಗೆ, ವಂಚಿಸಿದ ಹಾಗೆ ಇವತ್ತಿಗೂ ಕೂಡ ಅದು ನಮ್ಮ ದೇಶದಲ್ಲಿ ಸರ್ಪವನ್ನ ಪೂಜೆ ಮಾಡೋರು ತುಂಬಾ ಜನನೇ ಇದ್ದಾರೆ. ಸರ್ಪವನ್ನು ಆರಾಧನೆ ಮಾಡೋರು ತುಂಬಾ ಜನನೇ ಇದ್ದಾರೆ. ಸರ್ಪವನ್ನ ದೇವರು ಅಂತ ಪೂಜೆ ಮಾಡುವಂತವ್ರು. ಎಷ್ಟು ಸೈತಾನ ಮೋಸ ಮಾಡ್ತಿದ್ದಾನೆ ಯೋಚನೆ ಮಾಡಿ. ಭೂಲೋಕದಲ್ಲಿ ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಈ ಕಡೆ ಪರಿಸರವನ್ನ ನಂಬೋರು, ದೇವ್ರು ಅಂತ ನಂಬೋರು ತುಂಬಾ ಜನ ಇದ್ದಾರೆ. ಸೈತಾನನ ಎಷ್ಟು ಮಟ್ಟಿಗೆ ಮೋಸ ಮಾಡ್ತಿದ್ದಾರೆ. ಸೂರ್ಯನನ್ನ ದೇವರಂತಿದ್ದಾರೆ, ಚಂದ್ರನ ದೇವರಂತಿದ್ದಾರೆ, ನಕ್ಷತ್ರಗಳನ್ನ ದೇವರಂತಿದ್ದಾರೆ, ಮಣ್ಣನ್ನ, ಭೂಮಿನ, ಬೆಳಕನ್ನ, ಮಳೆಯನ್ನ, ಗಾಳಿನ, ಬೆಂಕಿನ, ಪ್ರತಿಯೊಂದನ್ನು ಕೂಡ ದೇವರನ್ನ ದೇವರು ಅಂತ ಹೇಳದೆ ಬೇರೆ ಎಲ್ಲವನ್ನು ಕೂಡ, ಈ ಕಡೆ ತಂದೆ ತಾಯಿ ದೇವರು, ಈ ಕಡೆ ಗುರುಗಳ ದೇವರು, ಈ ಕಡೆ ಹಿರಿಯರು ದೇವರು, ಈ ಕಡೆ ಮಕ್ಕಳು ದೇವರು ಸಮಾನ. ಸೊ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರನ್ನು ಕೂಡ ದೇವ್ರ ಸ್ಥಾನ ಕೊಟ್ಬಿಟ್ಟಿದ್ದಾರೆ. ಸೈತಾನನ ಆಸೆನೇ ಅದು. ಸೈತಾನಿಗೇನಂದ್ರೆ ದೇವರ ಸರಿಸಮಾನವಾಗಿ ಇರಬೇಕು ಅಂತ ಯೋಚನೆ ಮಾಡ್ದ ಅಂತ ನಾನು ಆಗ್ಲೇ ಹೇಳಿದೆ. ಹಾಗಾಗಿ ಜನರನ್ನ ಯಾವ ರೀತಿ ಮೋಸ ಮಾಡ್ತೇನೆ ಅಂದ್ರೆ, ದೇವರಿಗೆ ದೇವ್ರ ಸ್ಥಾನವನ್ನ ಕೊಡದೆ, ಯೇಸುವಿಗೆ ದೇವರ ಸ್ಥಾನವನ್ನ ಕೊಡದೆ, ಭೂಲೋಕದಲ್ಲಿ ಕಾಣುವಂತಹ ಪ್ರತಿಯೊಂದನ್ನು ಕೂಡ ದೇವ್ರು ಮಾಡ್ಲಿಕ್ಕೆ ಹೊರಟಿದ್ದಾನೆ. ಒಟ್ಟಿನಲ್ಲಿ ಜನರು ಯೇಸುವನ್ನ ನಂಬಬಾರದು, ಅದೊಂದೇ ಸೈತಾನನ ಉದ್ದೇಶ. ಯೇಸುವನ್ನ ನಂಬಬಾರದು, ಯೇಸುವನ್ನ ಹಿಂಬಾಲಿಸಬಾರದು ಅನ್ನೋದು ಒಂದೇ ಒಂದು ಉದ್ದೇಶದೊಂದಿಗೆ ಸೈತಾನನು ಇವತ್ತು ಈ ಭೂಲೋಕದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಸೈತಾನನಿಗೆ ಪರಲೋಕದಲ್ಲಿ ಸ್ಥಳ ತಪ್ಪಿದೆ. ಅವನು ಮತ್ತೆ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟಂತ ಆ ಬೆಂಕಿಯ ನಿತ್ಯ ನರಕ ಸಿದ್ಧವಾಗಿದೆ. ಹಾಗಾಗಿ ಅಲ್ಲಿಂದ ತಪ್ಪಿಸೋದಕ್ಕೆ ಯಾರ ಕೈಲೂ ಆಗಲ್ಲ. ದೇವ್ರು ಯಾವತ್ತೂ ಸೈತಾನನೋ ಮತ್ತು ಅವನ ದೂತನನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ದೇವ್ರು ಯೋಚನೆನೂ ಮಾಡಿಲ್ಲ. ಆತನ ಯೋಚನೆ ಮಾಡಿದ್ದೆಲ್ಲ ನಮ್ಮನ್ನ ರಕ್ಷಿಸೋದಕ್ಕೆ. ಅವನ್ ಬಿದ್ದ ತಕ್ಷಣ ದೇವ್ದು ಅಂದ್ರೆ ಸೈತಾನನಾಗ್ಲಿ ದೂತರಾಗ್ಲಿ ಪಾಪ ಮಾಡಿದ ತಕ್ಷಣ ದೇವ್ರವನ್ನ ರಕ್ಷಣೆ ಮಾಡೋದಕ್ಕೆ ಯಾವ ಯೋಜನೆನೂ ಹಾಕೊಂಡಿಲ್ಲ, ಯಾವ ಪ್ರವಾದನೆನೂ ಹೇಳಿಲ್ಲ. ಅದೇ ಮನುಷ್ಯರು ತಪ್ಪು ಮಾಡಿದಾಗ, ಅವ್ರು ಪಾಪ ಮಾಡಿದಾಗ, ದೇವ್ರಿಗೆ ಅವಿಧೇಯರಾಗಿ ನಡ್ಕೊಂಡ್ರು ಕೂಡ ದೇವ್ರು ಎಷ್ಟು ಪ್ರೀತಿ ಉಳ್ಳವ್ರಂದ್ರೆ ತಕ್ಷಣನೇ ದೇವ್ರು ವಾಗ್ದಾನ ಮಾಡ್ತಾರೆ. ಈ ಸ್ತ್ರೀ ಸಂತಾನದ ಮೂಲಕ ಬರುವಂತವನು ಸೈತಾನನ ತಲೆನ ಜಯಿತಾನೆ. ನಿಮ್ಮನ್ನ ರಕ್ಷಿಸ್ಲಿಕ್ಕೆ ನಾನು ಒಬ್ಬ ರಕ್ಷಕನನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು, ಒಬ್ಬ ಇಮ್ಮಾನುವೇಲ್ನ ಕಳಿಸ್ತೀನಿ ಅಂತ, ರಕ್ತದ ಮೂಲಕ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾನೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 4ನೇದಾಗಿ ನಾವು ನೋಡುವಾಗ, ಕೊನೆಯದಾಗ ಆಗ್ಲಿ ಓದ್ಕೊಂಡಿರು, ಹಂತದಲ್ಲಿ ಅವನು ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಸೈತಾನನ ಒಂದು ಅಂತ್ಯ ಸ್ಥಿತಿ, ಅಂತ್ಯ ಸ್ಥಳ ಯಾವುದು ಅಂತ ಹೇಳಿದ್ರೆ ನರಕ. ನರಕವನ್ನ ದೇವರು ಮನುಷ್ಯರಿಗೋಸ್ಕರ ಸೃಷ್ಟಿ ಮಾಡಿಲ್ಲ, ಅದು ದೇವದೂತರಿಗೋಸ್ಕರ ಮಾಡಿದ್ದು. ಮೊದಲು ದೇವರು ಪರಲೋಕವನ್ನ ಸೃಷ್ಟಿ ಮಾಡ್ತಾರೆ, ಆಮೇಲೆ ಪರಲೋಕ ಅಂತ ಹೇಳಿದ್ರೆ ದೇವದೂತರನ್ನ ಸೃಷ್ಟಿ ಮಾಡ್ತಾರೆ, ಅದಾದ್ಮೇಲೆ ದೇವರು ನರಕವನ್ನ ಸೃಷ್ಟಿ ಮಾಡ್ತಾರೆ, ಅದಾದ್ಮೇಲೆ ದೇವರು ಭೂಮಿಯಲ್ಲಿರುವಂತದ್ದೆಲ್ಲವನ್ನ ಮನುಷ್ಯರನ್ನ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ದೇವ್ರು ಹೇಳೋದೇನು, ದೇವದೂತನ ಸೃಷ್ಟಿ ಮಾಡಿ ನರಕವನ್ನು ಸೃಷ್ಟಿ ಮಾಡಿದ್ಮೇಲೆ
ದೇವದೂತರಿಗೆ ಹೇಳ್ತಾನೆ, ನಿಮ್ಮಲ್ಲಿ ಯಾರಾದ್ರೂ ಪಾಪ ಮಾಡಿದ್ರೆ, ತಪ್ಪು ಮಾಡಿದ್ರೆ ಈ ಒಂದು ನರಕಕ್ಕೆ ನೀವು ಹೋಗ್ಬೇಕಾಗತ್ತೆ, ಈ ನಿತ್ಯ ಬೆಂಕಿಗೆ ಹೋಗ್ಬೇಕಾಗುತ್ತೆ ಅಂತಾನೆ ನರಕ ಅವ್ರಿಗೋಸ್ಕರ ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ಈ ಮತ್ತಾಯ 25:41 ಅದೇ ಹೇಳುತ್ತೆ. ಏನಂತ? ಆಮೇಲೆ ಆತನು ಎಡೆಗಡೆಯಲ್ಲಿ ಇರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಅಂತ. ಯಾರಿಗೆ ಸಿದ್ಧ ಮಾಡಿರೋದದು? ಪಿಶಾಚನಿಗೆ. ಯಾರಿಗೆ ಆ ಒಂದು ನರಕ ಸಿದ್ಧ ಮಾಡಿರೋದು? ಅವನ ದೂತರಿಗೆ, ಮನುಷ್ಯರಿಗೋಸ್ಕರ ಅಲ್ಲ. ಆದ್ರೆ ಮನುಷ್ಯರು ಶಾಪಗ್ರಸ್ತ ಆದ್ದರಿಂದ ಆಶೀರ್ವದಿಸಲ್ಪಟ್ಟವರು ಯಾರು ಅಂದ್ರೆ ಯೇಸುವನ್ನ ನಂಬಿದವರು. ಶಾಪಗ್ರಸ್ತರು ಯಾರು ಅಂದ್ರೆ ಯೇಸುವನ್ನ ನಂಬದೇ ಇರೋರು. ನಿತ್ಯ ಜೀವ ಯಾವುದು? ಯೇಸುವನ್ನ ನಂಬೋದು. ಹಾಗಾಗಿನೇ ಯೇಸ್ವಾಮಿ ಈ ಭೂಲೋಕದ ಮೇಲೆ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನು ಕೊಟ್ಟಿದ್ದು. ಯೇಸು ಈ ಲೋಕಕ್ಕೆ ಬಂದಿದ್ದೇ ನಿತ್ಯ ಜೀವಕ್ಕಾಗಿ. ಆ ನಿತ್ಯ ಜೀವವನ್ನು ಕೊಡೋದ, ನಿತ್ಯ ಬೆಂಕಿ ಅಲ್ಲ, ನಿತ್ಯ ನರಕ ಅಲ್ಲ, ನಿತ್ಯ ಮರಣ ಕೊಡಕ್ಕಲ್ಲ ಯೇಸು ಬಂದಿದ್ದು, ನಿತ್ಯ ಜೀವ ಕೊಡಕ್ ಬಂದರು. ಆದ್ರೆ ಸೈತಾನನು ನಮ್ಮೆಲ್ಲರನ್ನು ಕೂಡ ಆ ನಿತ್ಯ ಜೀವದಿಂದ ತಪ್ಪಿಸಿ ನಮ್ಮನ್ನು ಕೂಡ ಸೈತಾನನ ಹಾಗೆ ಶಾಪಗ್ರಸ್ತರನ್ನಾಗಿ ಮಾಡಿ ಅವನು ಹೋಗೋ ಆ ನರಕಕ್ಕೆ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತಾನೆ ಇವತ್ತು ಈ ಲೋಕದಲ್ಲಿ ಕೋಟ್ಯಾಂತರ ಜನರನ್ನ ಮೋಸ ಮಾಡ್ತಾ ಇದ್ದಾನೆ. ಕೋಟ್ಯಾಂತರ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ. ನಮ್ಮ ಸುತ್ತಲೂ ಜನರನ್ನು ನೋಡಿದ್ರೆ ದುಃಖ ಆಗುತ್ತೆ ನಮಗೆ. ಯಾಕಂದ್ರೆ ಅವ್ರ ಶಾರೀರಿಕವಾಗಿ ನಾವು ಚೆನ್ನಾಗಿದ್ದೀವಿ, ತಿನ್ನಕ್ಕೆ ಕುಡಿಯಕ್ಕೆ ಜಾಬ್ ಚೆನ್ನಾಗಿದೆ, ಫ್ಯಾಮಿಲಿ ಚೆನ್ನಾಗಿದೆ, ಆಸ್ತಿ ಚೆನ್ನಾಗಿದೆ, ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿದೆ, ನಮ್ಗಿನ್ನೇನು ಸಮಸ್ಯೆ ಇಲ್ಲ, ಏನೇ ಆದ್ರೂ ಕೂಡ ನಾವು ಜೀವನ ಮಾಡ್ಬೋದು, ನಮ್ ಜೀವನಕ್ಕೊಂದು ದಾರಿ ಮಾಡ್ಕೊಂಡಿದೀವಿ ಅಂತ ಹೇಳಿ ಈ ಭೂಲೋಕದಲ್ಲಿ ಯಾವ ರೀತಿ ಚೆನ್ನಾಗಿ ಬದುಕಬೇಕು, ಈ ಭೂಲೋಕದಲ್ಲಿ ಯಾವ ರೀತಿ ಸಂತೋಷವಾಗಿ ಬದುಕಬೇಕು, ಈ ಭೂಲೋಕದಲ್ಲಿ ಯಾವ ರೀತಿ ಒಂದು ಸುರಕ್ಷಿತವಾಗಿ ಸಮೃದ್ಧಿಯಾಗಿ ಬದುಕಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ವಿನಃ ಒಂದು ಆತ್ಮಿಕವಾಗಿ ಸತ್ಯವನ್ನ ತಿಳ್ಕೊಳ್ತಾ ಇಲ್ಲ. ಅದಕ್ಕೆ ಇದನ್ನ ಆತ್ಮಿಕ ಸಮಸ್ಯೆ ಅಂತ ಹೇಳ್ತಿರೋದು. ಆತ್ಮಿಕ ಸಮಸ್ಯೆನ ನಾವು ಸರಿಯಾಗಿ ತಿಳ್ಕೋಬೇಕು. ಈ ಸೈತಾನನೊಂದು ಆತ್ಮಿಕ ಸಮಸ್ಯೆ ಆಗಿದ್ದಾನೆ. ಹಾಗಾಗಿ ಸೈತಾನ ಪ್ರತಿ ಸಲ ಜನರನ್ನ ಮೋಸ ಮಾಡ್ತಾನೆ ಇದೆ. ಅದರಲ್ಲೂ ಕೂಡ ದುಡ್ಡಿರೋರನ್ನ ಮೋಸ ಮಾಡ್ತಾ ಇದ್ದಾನೆ. ಅದರಲ್ಲೂ ಕೂಡ ರಾಜಕೀಯ ನಾಯಕರನ್ನ ಮೋಸ ಮಾಡ್ತಾ ಇದ್ದಾನೆ. ಹೆಸರುವಾಸಿಯಾಗಿರುವಂತ ಜನರನ್ನ, ಟ್ಯಾಲೆಂಟ್ ಇರುವ ಜನರನ್ನ, ಬುದ್ಧಿವಂತರು ಜ್ಞಾನಿಗಳು ಅನ್ಕೊಳ್ಳುವವರೇ ಇವತ್ತು ಮೋಸ ಹೋಗ್ತಾ ಇದ್ದಾರೆ. ಅದರಲ್ಲೂ ತುಂಬಾ ವಿಚಿತ್ರ ಏನು ಅಂತ ಹೇಳಿದ್ರೆ, ಮತ್ತೆ ದುಃಖಕರವಾದ ವಿಷಯ ಏನು ಅಂತ ಹೇಳಿದ್ರೆ, ಪಾಸ್ಟ್ಗಳು, ದೇವರ ಮಕ್ಕಳು ಕೂಡ ಮೋಸ ಹೋಗ್ತಾ ಇದ್ದಾರೆ. ಇನ್ನು ಈ ಲೋಕದಲ್ಲಿರುವಂತಹ ಜನರು, ದೇವರ ಮಕ್ಕಳು, ಈಗ ರೋಮ ಕ್ಯಾಥಲಿಕ್ ಅವ್ರು ನೋಡಿ, ಇಲ್ಲಿ ಕೋಟೆಯಲ್ಲಿ ದೊಡ್ಡದಾಗಿ ಸಭೆ ಕಟ್ತಾ ಇದ್ದಾರೆ ರೋಮ ಕ್ಯಾಥಲಿಕ್ ಚರ್ಚ್. ಈಗೇನೋ ಮೇರಿ ಮಾತಾದು ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 20 ದಿನದಿಂದಲೂ ಕೂಡ ಪೂಜೆ ಆರಾಧನೆ ಅಂತ ಮಾಡ್ತಾ ಇದ್ದಾರೆ. ಆ ಮೇರಿ ಫೀಸ್ಟ್ ಅಂತ ಬರುವಾಗ ಜಾತ್ರೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಇವಾಗ ಹೇಗೆ ಊರುಗಳಲ್ಲಿ ಗ್ರಾಮ ದೇವತೆಗಳನ್ನ ಮೆರವಣಿಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆ ಮೇರಿ ಮಾತನ ಮೆರವಣಿಗೆ ಮಾಡ್ತಾರೆ. ನೋಡೋದಕ್ಕೆ ಅವ್ರದೇ ದೊಡ್ಡ ದೊಡ್ಡ ಚರ್ಚ್ಗಳು, ನೋಡೋದಕ್ಕೆ ಅವ್ರದೇ ದೊಡ್ಡ ಸಭೆಗಳಿರುತ್ತೆ. ತುಂಬಾ ಜನ ಅಲ್ಲೇ ಹೋಗ್ತಾ ಇರ್ತಾರೆ. ನಾವೇ ನಿಜವಾದ ಕ್ರೈಸ್ತರು, ನಾವು ಹುಟ್ಟು ಕ್ರೈಸ್ತರು, ಅಂದ್ರೆ ಹುಟ್ಟಿದಾಗ್ಲಿಂದ ನಾವು ಕ್ರೈಸ್ತರು ಅಂತ ಹೇಳ್ತಾರೆ. ಅವರ ಹೆಸರುಗಳು ಕ್ರೈಸ್ತರ ಹೆಸರುಗಳು ಇರುತ್ತೆ, ಬೈಬಲ್ ಹೆಸರುಗಳಿರುತ್ತೆ. ಅವರ ಜಾತಿ ಎಲ್ಲ ಕ್ರಿಶ್ಚಿಯನ್ ಜಾತಿ ಇರುತ್ತೆ, ಧರ್ಮ ಎಲ್ಲ ಕ್ರಿಶ್ಚಿಯನ್ ಧರ್ಮವಾಗಿರುತ್ತೆ. ಹಾಗಾಗಿ ಈ ಭೂಲೋಕದವ್ರಿಗೆಲ್ಲ ಅವರೇ ನಿಜವಾದ ಕ್ರೈಸ್ತರು ಅನ್ನುವಂಥ ಭ್ರಮೆ. ಆದ್ರೆ ಸೈತಾನ್ ಅವ್ರನ್ನ ಎಷ್ಟು ಮಟ್ಟಿಗೆ ಮೋಸ ಮಾಡ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲ. ರೋಮ ಕ್ಯಾಥಲಿಕ್ ಅಲ್ಲಿ ಇರುವಂತವ್ರು ಹೇಗೆ ಪರಲೋಕ ಹೋಗಕ್ಕಾಗತ್ತೆ? ನಾನು ತೀರ್ಪು ಮಾಡ್ತಿಲ್ಲ, ಯೋಚನೆ ಮಾಡಿ. ವಿಗ್ರಹಕ್ಕೆ ಸಂಬಂಧಪಟ್ಟದನ್ನ ನಡ್ಸ್ಕೊಂಡಿರುವಾಗ ಈಗ ನಮಗೂ ದೇವರಿಗೂ ಮಧ್ಯವರ್ತಿ ಒಬ್ಬನೇ ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಆ ಮಧ್ಯವರ್ತಿ ಯೇಸು ಸ್ವಾಮಿ ಮಾತ್ರನೇ. ನನ್ನ ಹೆಸರಲ್ಲಿ ನೀವು ಏನು ಕೇಳ್ಕೊಂಡ್ರು ಕೂಡ ನನ್ನ ತಂದೆ ಕೊಡ್ತಾನೆ ಅಂತ ವಾಕ್ಯದಲ್ಲಿ ಪದೇ ಪದೇ ಸ್ವಾಮಿ ಹೇಳಿದ್ದಾರೆ. ಆದ್ರೆ ರೋಮ ಕ್ಯಾಥಲಿಕ್ ಅವ್ರು ಹೇಳೋದೇನು? ಮರಿಯಳ ಹೆಸರಲ್ಲಿ ಕೇಳಬೇಕು ಅಂತ.
ಅವರು ಮರಿಯಳಿಗೆ ಹೇಳುವಂಥದ್ದು, ಮರಿಯಳು ಯೇಸುಗೆ ಹೇಳುವಂಥದ್ದು, ಯೇಸು ತಂದೆಯಾದ ದೇವರಿಗೆ ಹೇಳುವಂಥದ್ದು. ಇದು ಅವ್ರು ನಂಬುವಂಥದ್ದು. ಯಾಕಂದ್ರೆ ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆ ಕಾನ ಅನ್ನುವಂತ ಮದುವೆಯಲ್ಲಿ, ಆ ಕಾನ ಗ್ರಾಮದಲ್ಲಿ ಮದುವೆ ನಡೆಯುತ್ತಲ್ಲ, ಆ ಕಾನ ಮದುವೆಯಲ್ಲಿ ಒಂದು ಘಟನೆ ನಡೆಯುತ್ತೆ. ನಮ್ಮೆಲ್ಲರಿಗೂ ಅದು ಗೊತ್ತಿರೋದೆ. ಅಲ್ಲಿ ಆ ಮದುವೆಯಲ್ಲಿ ದ್ರಾಕ್ಷರಸ ತೀರೋಗಿರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಆ ಮರಿಯಳು ಬಂದು ಯೇಸು ಸ್ವಾಮಿಗೆ ಹೇಳುತ್ತೆ, ಈ ತರ ದ್ರಾಕ್ಷರಸ ಇಲ್ಲ, ನೀನೇ ಏನಾದ್ರೂ ಮಾಡು ಅಂತ. ನೀನೇ ಏನಾದ್ರೂ ಮಾಡು ಅಂತ ಹೇಳಿದ್ರೆ ಏನ್ ಮಾಡೋದು? ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೇಳಿ ಕಳಿಸ್ತಾರೆ. ಆದ್ರೆ ಅಲ್ಲಿರುವಂತ ಸೇವಕರಿಗೆ ಆ ಮರಿಯಳು ಹೇಳೋಗುತ್ತೆ, ಆತನ ಜೊತೆ ಇರಿ, ಆತನ ಏನ್ ಹೇಳ್ತಾನೋ ಅದನ್ನ ಮಾಡಿ ನೀವು ಅಂತ. ಸರಿ, ಯೇಸು ಸ್ವಾಮಿ ಸಮಯ ಬಂದಾಗ ದ್ರಾಕ್ಷರಸವನ್ನ, ಅಂದ್ರೆ ನೀರನ್ನ ದ್ರಾಕ್ಷರಸವನ್ನಾಗಿ ಮಾಡಿ ಆ ಒಂದು ಮದುವೆಯಲ್ಲಿ ಕೊಡೋದನ್ನ ನಾವು ನೋಡ್ತೀವಿ. ಸೊ ಈ ಘಟನೆನ ಹಿಡ್ಕೊಂಡು ಯೇಸು ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ. ಈ ಮರಿಯಳು ಇಲ್ಲದೇನೆ ಅನೇಕ ಅದ್ಭುತಗಳು ನಡೆದಿದೆ. ಮರಿಯಳು ಇಲ್ದೇನೆ ಎಷ್ಟೋ ಜನರನ್ನ ಸತ್ತಿರೋರ್ನ ಯೇಸು ಸ್ವಾಮಿ ಎಬ್ಬಿಸಿದ್ದಾರೆ. ಮರಿಯಳು ಇಲ್ದೇನೆ 5,000 ಜನರಿಗೆ ಊಟ ಬಡಿಸಿದ್ದಾನೆ. ಮರಿಯಳು ಇಲ್ದೇನೆ ಕುರುಡ್ರನ್ನ ಗುಣಪಡಿಸಿದ್ದಾರೆ. ಮರಿಯಳು ಇಲ್ಲದೆ ಇದ್ದಾಗಲೇ ಈ ತರ ಕುಂಟರನ್ನ ಗುಣಪಡಿಸಿದ್ದಾರೆ. ಪಾರ್ಶ್ವವಾಯು ರೋಗಿಗಳನ್ನ, ಆ ಒಂದು ಕುಷ್ಠ ರೋಗಿಗಳನ್ನ ಗುಣಪಡಿಸಿದ್ದಾರೆ. ಕಣ್ಣಿಲ್ದಿರೋ ಕಣ್ಣು ಕೊಟ್ಟಿದ್ದಾರೆ. ಒಂದ ಎರಡ ಇಷ್ಟೊಂದು ಅದ್ಭುತಗಳು ಮರಿಯಳು ಇಲ್ದೇನೆ ನಡೆದಿದೆ. ಆದ್ರೆ ಆ ಮದುವೆಯಲ್ಲಿ ಇವಳು ಹೋಗಿ ಹೇಳಿದಾಳೆ ಯೇಸು ಸ್ವಾಮಿಗೆ. ಆದ್ರೂ ಇವಳು ಹೇಳಿದ ತಕ್ಷಣ ಯೇಸು ಸ್ವಾಮಿ ಅಲ್ಲಿ ಅದ್ಭುತ ಮಾಡಿಲ್ಲ. ನನ್ನ ಸಮಯ ಬಂದ್ರೆ ನಾನು ಮಾಡ್ತೀನಿ, ಹೋಗು ನೀನು ಅಂತ ಹೇಳಿರೋದು. ಆದ್ರೆ ಇವರು ನಂಬೋದೇನು, ಮರಿಯಳು ಹೇಳಿದ್ದಕ್ಕೇನೆ ಅಲ್ಲಿ ಯೇಸು ಅದ್ಭುತ ಮಾಡಿದ್ದು, ಮರಿಯಳು ಹೇಳಿದ್ದಕ್ಕೇನೆ ಅಲ್ಲಿ ನೀರನ್ನ ಅದ್ಭುತ ಏನೋ ದ್ರಾಕ್ಷರಸವನ್ನ ಮಾಡಿದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಏನೇ ಸಮಸ್ಯೆಗಳಿದ್ರು ನಾವು ಮರಿಯಳಿಗೆ ಪೂಜೆ ಮಾಡ್ಬೇಕು, ಮರಿಯಳಿಗೆ ಹೇಳ್ಕೋಬೇಕು. ಮರಿಯಳು ಯೇಸುಗೆ ಹೇಳ್ತಾರೆ, ಆಗ ಯೇಸು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಇದೆಲ್ಲ ತಪ್ಪಾದ ಬೋಧನೆಗಳು. ಬೈಬಲ್ ಎಲ್ಲೂ ಆತರ ಇಲ್ವಲ್ಲ. ಯೇಸು ಸ್ವಾಮಿ ಎಲ್ಲಾದ್ರೂ ಹೇಳಿದಾರ ನನ್ನ ತಾಯಿ ಹೆಸರಲ್ಲಿ ಪ್ರಾರ್ಥನೆ ಮಾಡಿ, ನನ್ನ ತಾಯಿ ಕೇಳ್ಕೊಳ್ಳಿ, ನನ್ನ ತಾಯಿ ನನಗೆ ಹೇಳಿದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ? ಇಲ್ವಲ್ಲ. ಯೇಸುನೇ ಪದೇ ಪದೇ ಹೇಳಿದ್ರೆ, ನನ್ನ ಹೆಸರಲ್ಲಿ ಕೇಳ್ಕೊಳ್ಳಿರಿ, ಇದುವರೆಗೂ ನನ್ನ ಹತ್ರ ನೀವೇನು ಕೇಳ್ಕೊಂಡಿಲ್ಲ, ಕೇಳ್ಕೊಳ್ರಿ, ನಾನು ಕೊಡ್ತೇನೆ ಅಂತ. ಸೊ ಯಾಕಿದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಸೈತಾನನು ಇವತ್ತು ಸಭೆಗಳನ್ನ ಮೋಸ ಮಾಡ್ತಾ ಇದ್ದಾನೆ, ಸೇವಕರುಗಳನ್ನ ಮೋಸ ಮಾಡ್ತಾ ಇದ್ದಾನೆ. ಬರೀ ರೋಮನ್ ಕ್ಯಾಥಲಿಕ್ ಅಂತಾನೆ ಅಲ್ಲ, ಇವತ್ತು ಅನೇಕ ಈ ಒಂದು ಡಿನಾಮಿನೇಷನ್ಸ್ ಇದೆ. ಇವತ್ತು ಇಷ್ಟೊಂದು ಡಿನಾಮಿನೇಷನ್ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ತಾ ಇದ್ದಾರೆ. ನಂಬೋದ್ನೇ ಸರಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರು ಸುವಾರ್ತೆನ ಬಿಟ್ಬಿಟ್ಟಿದ್ದಾರೆ, ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ. ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಸಿದ್ಧಾಂತಗಳು ಅಂದ್ರೆ ಡಾಕ್ಟ್ರಿನ್ಸ್ ಅಂತ ಹೇಳ್ತೀವಲ್ಲ, ಆ ಸಿದ್ಧಾಂತಗಳು ಸಭೆಗಳನ್ನ ಒಡೆಯುತ್ತೆ. ಆದ್ರೆ ಸುವಾರ್ತೆ ಸಭೆಯನ್ನ ಕಟ್ಟುತ್ತೆ. ಸುವಾರ್ತೆ ಎಲ್ಲರೂ ಕೂಡ ಸುವಾರ್ತೆನ ಇಟ್ಕೋಬೇಕಾಗಿರೋದು, ಸಿದ್ಧಾಂತಗಳನ್ನಲ್ಲ. ಸಿದ್ಧಾಂತ ಅಂದ್ರೆ ಏನು ಅಂತ ನೀವು ಕೇಳಬಹುದು. ಅಂದ್ರೆ ಕೆಲವರು ತ್ರಿಯೇಕ ದೇವ್ರನ್ನ ನಂಬ್ತಾರೆ, ಕೆಲವರು ಬರೀ ಯೇಸುನ ನಂಬ್ತಾರೆ, ಇನ್ನು ಕೆಲವರು ಬರೀ ತಂದೆಯಾದ ದೇವ್ರನ್ನ ನಂಬ್ತಾರೆ. ಇದು ಸಿದ್ಧಾಂತಗಳು. ಇನ್ನು ಕೆಲವರು ನೀರಲ್ಲಿ ಮುಳುಗಿಸಿ ದೀಕ್ಷಾಸನ ಕೊಡ್ಬೇಕಂದ್ರೆ, ಇನ್ನೊಬ್ರು ಇಲ್ಲ ಚಿಮುಕ್ಸಿದ್ರು ಸಾಕು ಅಂತ ಹೇಳ್ತಾರೆ. ಇನ್ನೊಬ್ರು ಮದುವೆ ಇಲ್ಲ ಈ ರೀತಿ ಮಾಡ್ಬೇಕು, ಕ್ರೈಸ್ತರ ಮದುವೆ ಉಂಗುರ ಹಾಕಿದ್ರೆ ಸಾಕು ಅಂತಾರೆ. ಇನ್ನೊಬ್ರು ಇಲ್ಲ ತಾಲಿ ಕಟ್ಬೋದು ಅಂತಾರೆ. ಇನ್ನೊಬ್ರು ಇಲ್ಲ ಬೈಬಲ್ ಚೇಂಜ್ ಮಾಡ್ಕೊಂಡ್ರೆ ಸಾಕಂತಾರೆ. ಮದುವೆ ವಿಷಯದಲ್ಲಿ, ಕರ್ತನ ಭೋಜನದ ವಿಷಯದಲ್ಲಿ, ಮತ್ತೆ ದೀಕ್ಷಾಸನ ಕೊಡುವಾಗ್ಲೂ ಕೂಡ ಮಕ್ಕಳು ಕೊಡ್ಬೋದು ಅಂತ ಕೆಲವರು ಹೇಳ್ತಾರೆ. ಇಲ್ಲ 18 ವರ್ಷ ತುಂಬಿದ ಮೇಲೆ ಅವ್ರು ದೀಕ್ಷಾಸನ ಕೊಡ್ಬೇಕಂತ ಇನ್ನು ಕೆಲವರು ಹೇಳ್ತಾರೆ. ಇದೆಲ್ಲ ಬರೀ ಸಿದ್ಧಾಂತಗಳು. ನಾನು ಅದನ್ನೇ ಹೇಳ್ತಿರೋದು, ಈ ಸಿದ್ಧಾಂತಗಳು ಸಭೆಯನ್ನ ಒಡೆಯುತ್ತೆ. ಯೇಸು ಸ್ವಾಮಿ ಹೇಳಿದ್ದು ಸುವಾರ್ತೆನ ಸಾರಿರಿ ಅಂತ. ಮಾರ್ಕರು ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ ನಾವು ಓದುವಾಗ ಯೇಸು ಸ್ವಾಮಿ ಆ ಒಂದು 12 ಮಂದಿ ಶಿಷ್ಯರನ್ನ ಆರಿಸ್ಕೊಂಡಿದ್ದು ಏನಕ್ಕೆ ಅಂತ ಸ್ಪಷ್ಟವಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ಅವರು ಆತನ ಜೊತೆ ಇರಬೇಕು ಅಂತ, ಸುವಾರ್ತೆನ ಸಾರಬೇಕು ಅಂತ, ಮತ್ತೆ ದೆವ್ವಗಳನ್ನ ಓಡಿಸ್ಬೇಕು ಅಂತಾನೆ ಯೇಸು ಸ್ವಾಮಿ ಶಿಷ್ಯರನ್ನ ಆರಿಸ್ಕೊಂಡಿದ್ದು ಅಂತ. ಹಾಗಾಗಿ ನಾವು ಸುವಾರ್ತೆನ ಸಾರಬೇಕು, ಸತ್ಯ ಸುವಾರ್ತೆ. ಆ ಸ್ಟೇಫನನ ಹಾಗೆ ಕಲ್ಲಿಂದ ಕೊಲ್ಲಲ್ಪಟ್ರು ಪರವಾಗಿಲ್ಲ, ಆ ಪೌಲನ ಹಾಗೆ ಜನರಿಂದ ತಿರಸ್ಕರಿಸಲ್ಪಟ್ರು ಪರವಾಗಿಲ್ಲ, ದಾನಿಯೇಲನ ಹಾಗೆ ಸಿಂಹದ ಗವಿಗೆ ಹಾಕಲ್ಪಟ್ರು ಪರವಾಗಿಲ್ಲ. ಎಂತ ಸಮಸ್ಯೆಗಳು ಬಂದ್ರು ಪರವಾಗಿಲ್ಲ, ಸುವಾರ್ತೆನ ನಾವು ಬಿಡಬಾರ್ದು. ಯೇಸುವೆ ಕ್ರಿಸ್ತನು ಅನ್ನೋದನ್ನ ನಾವು ಬಿಡಬಾರ್ದು. ಒಂದ್ ವೇಳೆ ಕಾಂಪ್ರಮೈಸ್ ಆಗುವಂತ ಪರಿಸ್ಥಿತಿಗಳು ತುಂಬಾ ಕಡೆ ಬರುತ್ತೆ.
ಕಾಂಪ್ರಮೈಸ್ ಆಗೋದು ಅಂದ್ರೆ ಈಗ ಶಾದ್ರ ಮೇಷಕ್ಕೆ ಅಭಿಜ್ಞೆಗೂ ಅವ್ರು ಇರ್ತಾರೆ. ನೀನು ಈ ದೇವ್ರನ್ನ ಪೂಜೆ ಮಾಡು, ಯಾಕಂದ್ರೆ ನಮ್ಮ ಜೊತೆಲಿ ಇದ್ದೀರಾ ನೀವು, ನನ್ನ ರಾಜ್ಯದಲ್ಲಿ ಇದ್ದೀರಾ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕು ಅಂತ ಹೇಳ್ಬಿಟ್ಟು ನಾನ್ ಮಾಡಿರೋದೇ ಈ ಒಂದು ವಿಗ್ರಹಕ್ಕೆ ನೀನು ಅಡ್ಡ ಬಿದ್ರೆ ಬಿಟ್ಬಿಡ್ತೀನಿ ನಿಮ್ಮನ್ನ ಅಂತ. ಆದ್ರೆ ಅವ್ರೇನ್ ಮಾಡ್ತಾರೆ, ಇಲ್ಲ ನಮ್ಮ ದೇವ್ರು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಮ್ಮ ದೇವ್ರು ನಮ್ಮನ್ನ ರಕ್ಷಿಸಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ನೀನ್ ಮಾಡಿರೋದೇ ವಿಗ್ರಹಕ್ಕೆ ಅಡ್ಡ ಬೀಳಲ್ಲ ಅಂತ. ಇದು ನಿಜವಾದ ತೀರ್ಮಾನ, ಇದು ನಿಜವಾದ ಕ್ರೈಸ್ತರಲ್ಲಿ ಇರ್ಬೇಕಾಗಿರುವಂತ ಒಂದು ನಂಬಿಕೆ. ಸೊ ಹಾಗಾಗಿ ನೀನು ನಾನು ಅಷ್ಟೇ ಈ ಸೈತಾನನ ಬಗ್ಗೆ, ದುರಾತ್ಮಗಳ ಬಗ್ಗೆ ಎಚ್ಚರಿಕೆಯಿಂದ ಇರೋಣ, ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ಮತ್ತೆ ಮುಂದಿನ ವಾರ ನಾವು 4ನೇದಾಗಿ ಸೈತಾನನ ಕಾರ್ಯಗಳೇನು, ಯಾವ್ಯಾವ ರೀತಿ ಅವನ ಕಾರ್ಯಗಳನ್ನ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇಲ್ಲಿಗೆ ನಾವು ಮುಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಈ ಸೈತಾನನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಜಾಯ್ನ್ ಆಗಿರುವಂತ ನಿನ್ನ ಮಕ್ಕಳನ್ನ ಮುಟ್ಟಿರಿ ಅಂತಾನೆ, ಇನ್ನು ಅನೇಕರು ಈ ದಿನ ಜಾಯ್ನ್ ಆಗಿಲ್ಲ, ಅವ್ರನ್ನ ಮುಟ್ಟಿರಿ. ಮುಂದಿನ ವಾರ ಎಲ್ಲರೂ ಕೂಡಿ ಬರುವಂತೆ ನೀವು ತಾನೇ ಸಹಾಯ ಮಾಡಿರಿ ಅಪ್ಪ. ಈ ಸೈತಾನನ ಬಗ್ಗೆ ಇನ್ನೂ ಆಳವಾದ ವಿಷಯಗಳನ್ನ ನಾವು ತಿಳ್ಕೊಳ್ಳುವಾಗ ಅವನೇ ಅಪ್ಪ ದೇವರೇ ಈ ಶಿಷ್ಯರನ್ನ ಅವನ ಕುರಿತಾಗಿ ಈ ವಿಷಯಗಳು ಕೇಳಬಾರ್ದು, ಅವ್ರು ತಿಳ್ಕೊಳ್ಬಾರ್ದು ಅಂತ ದೇವರೇ ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗದೇ ಇರುವ ರೀತಿಯಲ್ಲಿ ಕೂಡ ಮಾಡ್ತಾನೆ. ಹಾಗಾಗಿ ಕರ್ತನೆ, ಮುಂದಿನ ವಾರ ಪ್ರತಿಯೊಬ್ಬರು ಕೂಡಿ ಬಂದು ನಿಮ್ಮ ಸತ್ಯವನ್ನ ಅಪ್ಪ ಈ ಸೈತಾನ ಕುರಿತು, ಈ ಆತ್ಮಿಕ ವಿಷಯಗಳ ಕುರಿತು ಸರಿಯಾಗಿ ನಾವೆಲ್ಲರೂ ತಿಳ್ಕೊಳ್ಳುವಂತೆ ಸಹಾಯ ಮಾಡಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ, ಆಮೇಲೆ. ಥ್ಯಾಂಕ್ ಯು.